ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಬಿಡೋವರೆಗೂ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ. ನಾನು ಪೊಲೀಸ್ ಕಮಿಷನರ್ ಗೊತ್ತಿದೆ, ಕೆಲವು ಸರ್ತಿ ಪ್ರೆಷರ್ ಬಂದ್ರೆ ಯಾವಾಗ ಒಬ್ಬರು ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡ್ಬಿಟ್ಟು ಪ್ರಕರಣವನ್ನು ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಮುಚ್ಚ ಯಾವ್ದಾನೆ ಅವನಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಸೈಯದ್ ನಸರುದ್ದೀನ್ ಅನ್ನೋರನ್ನ ಬಂಧಿಸಿದ್ದಾರೆ. ಇವನು 10 ವರ್ಷದಿಂದ ಬಿಹಾರದಿಂದ ಬಂದಿದ್ದಾನೆ ಅಂತೇಳಿ ಅದನ್ನು ಒಂದು ರೀತಿ ಮುಚ್ಚಾಕುವಂಥ ಪ್ರಯತ್ನ ಮಾಡೋದು. 10 ವರ್ಷ ಆದಮೇಲೆ ಅವನು ಹೆಂಗೆ ಬಿಹಾರದವನು ಹೆಂಗಾಗ್ತಾನೆ ಅವನು. ಮತ್ತು ಅವ್ರ ಅಣ್ಣಂದು ಫ್ಯಾಕ್ಟ್ರಿ ಅಲ್ಲೇ ಇದೆ. ಅವರಣ್ಣ ಈ ಲೆದರ್ ಫ್ಯಾಕ್ಟ್ರಿಯ ಮಾಲೀಕ ಅವನು. ಅವರಣ್ಣನೂ ಆ ಫ್ಯಾಕ್ಟ್ರಿಯಲ್ಲಿದ್ದಾನೆ, ಇವನು ಕೂಡ ಅದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದ. ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನು ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟಾಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ. ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಬೇರೆ ಎಲ್ಲ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ? ಜೈಲಿಗೆ ಕಳಿಸೋದು ಇಮಿಡಿಯೇಟಾಗಿ ಬಾಡಿ ವಾರೆಂಟ್ ತಗೊಂಡು ಅವನ್ನ ತನಿಖೆ ಮಾಡಬೇಕಾಯ್ತು. ಯಾಕೆ ಮಾಡ್ದ, ಏನು, ಇದರಿಂದ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದೆಲ್ಲನೂ ಕೂಡ ತನಿಖೆ ಆಗಬೇಕಾಯಿತು. ಬೇಕಾಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡು ಜೈಲಿಗೆ ಕಳಿಸು ಅಂತಂದರೆ ಪೊಲೀಸ್ ಇಲಾಖೆ ಯಾಕಿರಬೇಕು? ಜನಗಳಿಗೆ ಮಾಹಿತಿ ಕೊಡಬೇಕಲ್ಲ, ಯಾಕೆ ಮಾಡ್ದ ಏನು ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ ನೀವು. ಯಾವುದನ್ನು ಏನೋ ಮುಚ್ಚಿಡೋ ಅಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾಯಿದೆ. ಇದನ್ನು ಓಲೈಕೆ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಬಿಡೋವರೆಗೂ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ. ವಿಶೇಷವಾಗಿ ಹಿಂದೂಗಳ ಮೇಲೆ ಹಲ್ಲೆ, ಗಣೇಶನ ಹಬ್ಬದಲ್ಲಿ ಹಲ್ಲೆ, ಹನುಮ ಜಯಂತಿಯ ಮೇಲೆ ಹಲ್ಲೆ, ಈಗ ಗೋವುಗಳ ಮೇಲೆ ಅವರ ಕೆಚ್ಚಲನ್ನು ಕತ್ತರಿಸುವಂಥ ಹೀನ ಕೆಲಸವನ್ನು ಏನು ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಸರ್ಕಾರ ಇದನ್ನು ಲಘುವಾಗಿ ತಗೊಂಡಿದೆ, ಭಾಳ ಲಘುವಾಗಿ ತಗೊಂಡಿದೆ ಮತ್ತು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದು ಕೇವಲ ಯಾರೋ ಒಂದು ಆಕಸ್ಮಿಕವಾಗಿರಲಿ ಅಥವಾ ಹುಚ್ಚಿನ ಕೈಲಿ ಆಗಿರೋದಲ್ಲ, ಇದು ಒಂದು ರೀತಿಯ ಷಡ್ಯಂತ್ರ. ಇದು ಇಟ್ಸ್ ಎ ಕ್ಯಾಲ್ಕುಲೇಟೆಡ್ ಸ್ಪಾಟ್. ಅಲ್ಲಿಂದ ಕಮ್ಮಿ ಸಂಖ್ಯೆಯಲ್ಲಿ ಇರುವಂತಹ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತದ್ದು. ಅದಕ್ಕಿಂತ ನಮ್ಗೆ ಆಘಾತ ತಂದಿರೋದೇನಂದ್ರೆ, ಈ ಅಲ್ಲಿಂದ ಆಯ್ಕೆ ಆಗಿರೋ 5ನೇ ಬಾರಿ ಆಯ್ಕೆ ಆಗ್ತಾ ಇರೋ ಆ ಜಮೀರ್ ಅಹಮದ್ ಕೊಟ್ಟಿರೋ ಸ್ಟೇಟ್ಮೆಂಟ್, ನಾನು ಇನ್ನೂ 3 ಹಸು ಅವ್ರಿಗೆ ಕೊಡಿಸ್ಬಿಡ್ತೀನಿ. ಅವ್ರೇನ್ ಪದಾರ್ಥ ಹಾಕೊಂಡ್ಬಿಟ್ಟಿದಾರ, ಏನ್ ಇವ್ರಿಗೆಲ್ಲ ಇಮೋಷನ್ಸ್ ಏನಾದ್ರು ಇದೆಯಾ ಅವ್ರಿಗೆ? ದಟ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇಂಥ ಒಂದು ಕೃತ್ಯ ನಡೆಸಿದ ನಂತರ ಅದನ್ನ ಆಟದ ಸಾಮಾನು ಮಕ್ಕಳಿಗೆ ತಾಪಸ್ ತೆಗೆಸ್ಕೊಡುವಂಥದ್ದಕ್ಕೆ ಅದರಿಂದ ಜನರಲ್ಲಿ ಹಾಗೂ ಅಲ್ಲಿ ಇರೋ ಹಿಂದೂಗಳಿಗೆ ಬಹಳ ದೊಡ್ಡ ಆಘಾತ ಆಗಿದೆ. ನಿನ್ನೆ ನಾನು ಊರಲ್ಲಿ ಇರಲಿಲ್ಲ, ತಡೆ ರಾತ್ರಿ ನಾನು ಬಂದಿದ್ದು. ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ನನಗೆ ಕರೆ ಬಂದಿತ್ತು, ನಾವು ಇಲ್ಲಿ ಬರ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಇನ್ಫ್ಯಾಕ್ಟ್ ಸ್ಟೇಟ್ ಗವರ್ಮೆಂಟ್ ಇಸ್ ಲಕ್ಕಿ. ನಿನ್ನೆ ರಕ್ತಪಾತ ಆಗ್ಬೇಕಾಗಿತ್ತು ಇಲ್ಲಿ ಚಾಮರಾಜಪೇಟೆಯಲ್ಲಿ, ಬ್ಲಡ್ ಬಾತ್ ಆಗ್ಬೇಕಾಗಿತ್ತು ಇಂಥ ಘಟನೆ ಆಗಿರೋದ್ರಿಂದ. ಆದ್ರೂ ಕೂಡ ತಾಳ್ಮೆಯಿಂದ ಆಗಿಲ್ಲ. ಕಮ್ಯುನಲ್ ರೈಟ್ ಆಗ್ತಾ ಇತ್ತು ಈ ಘಟನೆ ನೋಡಿ. ಇದೊಂದು ಸಹಿಸುವಂತ ಘಟನೆ ಆಗಿರೋದಿಲ್ಲ. ಇದಕ್ಕೆ ಷಡ್ಯಂತ್ರ ಏನಂದ್ರೆ, ಅಲ್ಲಿ ಒಂದು ಐತಿಹಾಸಿಕವಾದ ಆಸ್ಪತ್ರೆ ಇದೆ. ಬಹಳ ಹಿಂದೆ ದೊಡ್ಡ ಬೆಂಗಳೂರು ಮಹಾನಗರದ ದಾನಿಗಳಾದ ಶ್ರೀ ಸಜ್ಜನರಾವ್ ಅವರು ಆ ಆಸ್ಪತ್ರೆಯನ್ನು ಕೊಟ್ಟಿದ್ರು ಪಶು ಚಿಕಿತ್ಸೆಗಾಗಿ. ಇವತ್ತು ಕೂಡ ಆ ಭಾಗದಲ್ಲಿ ಎಲ್ಲೂ ಸೇರಿ 2227 ಪಶುಗಳು ಅಲ್ಲಿ ಏನು ಸರ್ಕಾರದ ಸಂಖ್ಯೆ ಇದೆ ಅದರಿಂದ ಅವ್ರಿಗಾಗಿ ಮೀಸಲಿಟ್ಟಿದ್ದಾರೆ. ಮತ್ತೆ 2 ಡಾಕ್ಟರ್ಗಳಿದ್ದಾರೆ. ಅಲ್ಲಿ ಯಾರು ಬರೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಯಾರಿಗೂ ಕನ್ಸಲ್ಟೇಷನ್ಗೆ ತೆಗೆದುಕೊಳ್ಳದೆ ಅಲ್ಲಿ ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಒಂದು ಶಾಲೆ ಕಟ್ಟಿಸ್ತೀವಿ ಅಲ್ಪಸಂಖ್ಯಾತರಿಗೋಸ್ಕರ ಅಂತ ಮಾಡಿ, ಅಲ್ಪಸಂಖ್ಯಾತರಿಗೋಸ್ಕರ ಸಂತೋಷ, ಒಳ್ಳೇದು ಮಾಡಿ. ಬಟ್ ಆದ್ರೆ ಆ ಆಸ್ಪತ್ರೆ ಡೆಮಾಲಿಷ್ ಮಾಡಿಬಿಟ್ಟು ಅಲ್ಲಿ ಸ್ಕೂಲ್ ಕಟ್ತೀನಿ ಅಂತ ಬಹಳ ತಪ್ಪದು. ಆ ಭಾಗದಲ್ಲಿ ತುಂಬಾ 100 ವರ್ಷ ಹಳೆ ಆಸ್ಪತ್ರೆ ಅದು. ಮತ್ತೆ ಕಳೆದ ವರ್ಷ ಅದು ಏಕಾಏಕಿಯಾಗಿ ಅದ್ರ ಆಸ್ಪತ್ರೆ ಡೆಮಾಲಿಷ್ ಮಾಡೋಕೆ ಒಂದು ಸರ್ಕಾರಿ ಆದೇಶ ಕೂಡ ಹೊರಡಿಸಿದ್ದಾರೆ. ಆ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ಕೂಡ ಮಾಡಿದೆ. ಮತ್ತೆ ಆ 3 ಹಸು ಮಾಲೀಕ ಕರುಣ ಅವ್ನು ಮುಂಚೂಣಿಲಿ ಇದ್ದಿದ್ದು. ಮತ್ತೆ ಅವ್ನ ಮನೆ ತಾವು ನೋಡ್ಬೇಕು, ಒಂದು ಮದ್ರಸಾ ಎದುರುಗಡೆ ಇದೆ. ಆ ಮದ್ರಸಾ ಎದುರುಗಡೆ ಹಸುಗಳು ಕಟ್ಟಬಾರದು. ಅದರಿಂದ ಏನ್ ಈ ರೀತಿ ಲ್ಯಾಂಡ್ ಜಿಹಾದ್ ಮಾಡ್ತಾ ಇದ್ದಾರೆ ಇವರು.
ಏನ್ ಎಲ್ಲರೂ ಒಟ್ಟಿಗೆ ಬಾಳ ಎಷ್ಟು ಪ್ರಯತ್ನ, ನಾನು ಪೊಲೀಸ್ ಕಮಿಷನರ್ ಕೂಡ ಎಷ್ಟು ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ಒಟ್ಟಿಗೆ ಸೇರ್ಸೋಣ. ಆದ್ರೆ ಅಲ್ಲಿರೋ ಜಮೀರ್ ಅಹಮದ್ ಬೇಕಂತ ಒಂದು ಹಿಂದೂಗಳಲ್ಲಿ ಒಂದು ಭಯದ ವಾತಾವರಣ ಹುಟ್ಟಿಸಿ ಅವರೆಲ್ಲ ಜಾಗ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ. ಅದ್ರ ಹಿಂದೆ ಕೆಲವರು ಈ ಕಾಂಗ್ರೆಸ್ ಪಕ್ಷದ ಅವನ ಹಿಂದೆ ಅವನು ಪರ ದುಡ್ಡು ಎಷ್ಟು ಕೊಡ್ತಾರೆ, ಆ ದುಡ್ಡುಗೋಸ್ಕರ ಬೀಳಕ್ಕೆ ಈ ಕೆಲವು ಕಾಂಗ್ರೆಸ್ ಹೋಗ್ತಾರೆ. ಇಟ್ ಇಸ್ ಅಬ್ಸಲ್ಯೂಟ್ಲಿ ಕಂಡೆಮ್ನಬಲ್ ಅಲ್ಲಿಗೆ. ಮತ್ತೆ ಇಂಥ ಒಂದು ಘಟನೆಗೆ ಕ್ಷಮೆನೇ ಇಲ್ಲ ಅದಕ್ಕೆ. ಮತ್ತೆ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಮಾತಾಡ್ತಾನೆ, ದಟ್ 3 ಹಸುಗಳು ಕೊಡ್ಕೊಂಡು ಕೊಟ್ಬಿಡ್ತೀನಿ ಅಂತ. ಇದರಿಂದ ಎಷ್ಟು ರೊಚ್ಚಿಗೆ ಆಗತ್ತೆ. ನಾನೇ ರಾತ್ರಿಯಿಂದ ಸುಮಾರು ಜನಕ್ಕೆ ನಾವು ಮಾತನಾಡಿ, ನಾವು ಕಾನೂನಿಗೆ ಒಂದು ಅವಕಾಶ ಕೊಡಿ, ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಒಂದು ನಾವು ತಪ್ಪಿಸ್ತಾರೆ ಕಂಡು ಹಿಡಿತೀವಿ ಅಂತ. ಯಾರೋ ಇವತ್ತು ನಾನು ಬೆಳಿಗ್ಗೆ ಹೋದ್ರೆ ಯಾರೋ ಬಿಹಾರಿ ಒಬ್ಬನಿಗೆ ಕರ್ಕೊಂಡ್ಬಂದು ಏನ್ ಸರ್ ಬಿಹಾರಿ ಒಬ್ಬನ್ ಕರ್ಕೊಂಡು ಅವ್ನು ಹಿಂದಿಲ್ಲ ಮುಂದೆ ಇಲ್ಲ, ನಾವು ರಿಸಲ್ಟ್ ಆದ್ರೆ ಎವಿಡೆನ್ಸ್ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು. ನಾನು ಪೊಲೀಸ್ ಕಮಿಷನರ್ ಗೊತ್ತಿದೆ, ಕೆಲವು ಸರ್ತಿ ಪ್ರೆಷರ್ ಬಂದ್ರೆ ಯಾವಾಗ ಒಬ್ಬನ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡ್ಬಿಟ್ಟು ಈ ಪ್ರಕರಣವನ್ನು ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಆ ಹುಚ್ಚ ಯಾವ್ದಾನೆ ಅವ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಈ ಜಮೀರ್ ಅಹಮದ್ ಅಲ್ಲಿ 5ನೇ ಬಾರಿ ಇವಾಗ ಅಲ್ಲಿ MLA ಆಗಿ ಗೆದ್ದಿರೋದು, 5ನೇ ಬಾರಿ MLA ಆಗಿ ಆ ಭಾಗದಲ್ಲಿ ಅವ್ರ ಜನಾಂಗದವ್ರಿಗೆ ಏನ್ ಮುಸಲ್ಮಾನ್ ಯಂಗ್ಸ್ಟರ್ಸ್ ಇದಾರೆ ಅವ್ರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸ್ವಚ್ಛತೆ ಇಲ್ಲ ಭಾಗದಲ್ಲಿ. ಮತ್ತೆ ಡ್ರಗ್ಸ್ ಡೆಸ್ಟಿನೇಷನ್ ಆಗೋಗ್ಬಿಟ್ಟಿದೆ. ಎಲ್ಲಾ ಕಡೆ ನೀವು ನೋಡ್ತೀರಿ, ಯಾವ ಸಿಕ್ಕಿದ್ರೆ ಮಾತ್ರ ಅವ್ರ ಎದುರುಗಳು ಯಾರು ಮಾತನಾಡ್ತಾರೆ ಅವ್ರ ಮೇಲೆ ಒಂದು ರೌಡಿ ಶೀಟ್ ಹಾಕ್ಬಿಟ್ಟು ಅವ್ರಿಗೆ ಅಲ್ಲೇ ಕೂಡಿಸ್ಬಿಡೋದು, ಮತ್ತೆ ಹ್ಯಾರಸ್ಮೆಂಟ್ ಮಾಡೋದು. ಮತ್ತೆ ಇದೆಲ್ಲಕ್ಕೆ ಮುಖ್ಯ ಕಾರಣ ಏನು, ನಿನ್ನೆ ಹೊಸಪೇಟೆ ಬಳ್ಳಾರಿಯಿಂದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಮಾನ್ಯ ಸಿದ್ದರಾಮಯ್ಯನವರು, ಈ ಜಮೀರ್ ಅಹಮದ್ಗೆ ಇಷ್ಟು ಬಾಲ ಬಿಚ್ಚಿ ಇಷ್ಟು ಮಾತನಾಡಕ್ಕೆ ಬಿಟ್ಕೊಟ್ಟಿದ್ದವ್ರೆ. ಅಲ್ಪಸಂಖ್ಯಾತರ ಬಗ್ಗೆ ನಿಮ್ ಕಾಲಿದ್ರೆ ಮಾಡಿ, ನೀವು ಅವ್ರು ನಿಜವಾದ ಹೇಳಿಕೆಗೋಸ್ಕರ ಮಾಡಿ ನೀವು. ಬಟ್ ಈ ರೀತಿ ಡಿಸ್ಟ್ರಕ್ಟಿವ್ ಹೇಳಿಕೆ ನೀವು ಮಾಡ್ತಾ ಇದ್ದೀರಲ್ಲ, ಇದರಿಂದ ನಿಜವಾಗ್ಲೂ ಅಲ್ಪಸಂಖ್ಯಾತರೇ ನಿಮ್ಗೆ ಶ್ರಮಿಸೋದಿಲ್ಲ. ಅವ್ರಿಗೆ ಅವರ ಯುವಕರಿಗೋಸ್ಕರ ನೀವೇನು ಮಾಡ್ತಾ ಇಲ್ಲ, ಅವ್ರ ಮಹಿಳೆಯರಿಗೋಸ್ಕರ ಏನೋ ಮಾಡ್ತಾ ಇಲ್ಲ. ಬರೀ ಕೇವಲ ನೀವು ಈ ಕಲ್ಲೆಸೆಯೋರು ಮತ್ತೆ ಈ ಬೆಂಕಿ ಹಚ್ಚು ಬ್ರಿಗೇಡ್ ತಯಾರು ಮಾಡ್ತಾ ಇದ್ದೀರಾ ಮುಸಲ್ಮಾನರು ಹುಡುಗರ ಕಡೆಯಿಂದ ಅಂತ ಮಾತೆತ್ತಿದ್ರೆ ಏನಾದ್ರೂ ನಮಗೆ ಇದು ಧಕ್ಕೆ ಬರ್ತಾ ಇದೆ ಅಂತ. ಈ ಪ್ರವೃತ್ತಿ ಇದೆಲ್ಲ ನಿಲ್ಲಬೇಕು. ಇದು ಮತ್ತೆ ಮೆಚುರಿಟಿ ಬರ್ಬೇಕು ಅವ್ರಿಗೆ. ಮತ್ತೆ ನಿಜವಾಗ್ಲೂ ಅವರು ಅಲ್ಪಸಂಖ್ಯಾತರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಸೇಯಿಂಗ್ ದಟ್ ಹಿಂದೂಗಳ ಮೇಲೆ ನೀವು ಹೋದರೆ ನಿಮ್ಗೆ ಒಂದು ಒಳ್ಳೇದಾಗತ್ತೆ ಅಂತ. ಬಹಳ ಡೇಂಜರಸ್ ಟ್ರೆಂಡ್ ಈ ಜಮೀರ್ ಅಹಮದ್ ಕ್ರಿಯೇಟ್ ಮಾಡ್ತಿರೋದು. ಅವ್ರು ಕೇವಲ ಅವ್ರು ಪರ್ಸನಲ್ ಆಗಿ ಕೋಟ್ಯಾಧೀಶ್ವರ ಆಗ್ತಾ ಇದ್ದಾರೆ, ಮತ್ತೆ ಅವ್ರು ಕಿಂಬ ಅನುಯಾಯಿಗಳು ಕೋಟ್ಯಾಧೀಶ್ವರ ಆಗ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯನವರು ಅವ್ರಿಗೆ ಏನ್ ಅವ್ರ ಮುಂದೆ ಹೋಗ್ಬಿಟ್ಟು ಅದೇನ್ ದುಡ್ಡು ಕೊಡ್ತಾನೋ, ಅದು ಏನ್ ಕೊಡ್ತಾನೋ, ಏನ್ ಮಾಡ್ತಾನೋ ಜಮೀರ್ ಅಹಮದ್ ಅವ್ರು ಹೇಳೋದೆಲ್ಲ ಮಾಡ್ಕೊಂಡು ಹಿಂದೂ ವಿರೋಧವಾಗಿ ಆಗ್ತಿಲ್ಲ. ಸತ್ಯವಾಗ್ಲೂ ಬೇರೆ ಸರ್ಕಾರ, ಯಾವುದೇ ಸರ್ಕಾರ ಇರ್ತಾ ಇದ್ರೆ ಇಂಥ ಘಟನೆ ಆಗ್ತಾನಿಲ್ಲ. ಈ ಘಟನೆ ಏನು ಬಸವನಗುಡಿ ಮಾಡಕ್ ಸಾಧ್ಯನಾ? ಈ ಘಟನೆ ಏನು ಇಲ್ಲಿ ಬೇರೆ ಜಯನಗರ ಮಾಡಕ್ ಸಾಧ್ಯನಾ? ಇದು ಈ ಘಟನೆ BTM ಲೇಔಟ್ ಅಲ್ಲಿ ಮಾಡಕ್ ಸಾಧ್ಯನಾ? ಇದು ಅಥವಾ ವಿಜಯನಗರದಲ್ಲ, ಆಗಿರೋದು ಚಾಮರಾಜಪೇಟೆಯಲ್ಲಿ ಉದ್ದೇಶಪೂರ್ವಕವಾಗಿ ಆ ಭಾಗದಿಂದ ಶೆಲವಾದಿ ಪಾಳ್ಯದಲ್ಲಿ ಬೆರಳಿಕೆ ಇದು. ನನಗೆ ಐ ರಿಸ್ಟ್ರೈನ್ ಮೈಸೆಲ್ಫ್. ನಾನು ಸಮುದಾಯದ ವಿರುದ್ಧ ಮಾತನಾಡ್ತಾ ಇಲ್ಲ, ಸಮುದಾಯದ ನಾಯಕತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಮುದಾಯದಲ್ಲಿ ಒಳ್ಳೆಯವರು ಇರಬೇಕು, ಆದ್ರೆ ಇವ್ರಿಗೆ ದಾರಿ ತಪ್ಪಿಸ್ಬಿಟ್ಟು ಇವ್ರ ಕಡೆಯಿಂದ ಕ್ರಿಮಿನಲ್ ಕೆಲಸ ಮಾಡಿಸಿ ಇವ್ರಿಗೆ ಒಂದು ರೀತಿ ಪ್ರಚೋದನೆ ಮಾಡಿಸ್ಬಿಟ್ಟು ಇವ್ರ ಕಡೆಯಿಂದ ತಪ್ಪು ಕೆಲಸ ಮಾಡಿಸ್ತದೆ. ಮತ್ತೆ ಇವತ್ತು ಏನ್ ತಿಳ್ಕೊಂಡ್ ಬಂದಿದಲ್ಲ ಅವ್ರ ಅಕ್ಯೂಸ್ ಪರ್ಸನ್, ಅವ್ರ ಅಕ್ಯೂಸ್ ಅಲ್ಲವೇ ಅಲ್ಲ. ಆಸ್ ಎ ಪೊಲೀಸ್ ಕಮಿಷನರ್ ಅಂಡ್ ಪೊಲೀಸ್ ಆಫೀಸರ್ 35 years ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಗೊತ್ತಿದೆ. ಮತ್ತೆ ಈ ಪೊಲೀಸ್ ಆಫೀಸರ್ಸ್ ಇದಾರಲ್ಲ, DCP ಎಲ್ಲ ಹುಡುಗರು ನನ್ಗೆ ಗೊತ್ತಿದೆ. ದಟ್ ಅವ್ರಿಗೆ ಪ್ರೆಷರ್ ಅಲ್ಲಿ ತಗೊಂಡ್ಬಂದು ಯಾರು ಅದು ಬಿಹಾರ್ನು ಲೋಕಲ್ ಪರ್ಸನ್ ಕೂಡ ಅಲ್ಲ, ಅವ್ರು ಕರ್ಕೊಂಡ್ಬಂದು ಮಾಡ್ಬಿಟ್ಟು ಮಾಡಿದೆ. ಮತ್ತೆ ಫಸ್ಟ್ ಆಫ್ ಆಲ್ ಮಾಡುವಾಗ ನಾವು ಕರೋನಾ ಕಂಪ್ಲೇಂಟ್ ಕೊಟ್ಟ ನಂತರ ನಾವು ಬರೀ ಅನಿಮಲ್ ಕ್ರೂಯಲ್ಟಿ ಆಕ್ಟ್ ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ನಿಜವಾಗ್ಲೂ ತನಿಖೆ ಮಾಡ್ಬೇಕು ಅಂದ್ರೆ 153 ಆಡ್ ಮಾಡ್ಬೇಕಾಗಿತ್ತು. ಯಾಕೆ 153 ಆಡ್ ಮಾಡಿಲ್ಲ? 153 ಇಂಥ ಒಂದು ಘಟನೆಯಿಂದ ಕಮ್ಯುನಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಅಂತ ಆಗ್ಬೇಕಾಗಿತ್ತು. ಮತ್ತೆ ಸಿಕ್ಕಿದವ್ರ ಮೇಲೆ ಅಲ್ಲಿ ರೌಡಿ ಶೀಟ್ ಮಾಡಿದಾರಲ್ಲ, ಯಾರಿಗೆ ಹುಚ್ಚನ್ನು ಹಿಡ್ಕೊಂಡ್ ಬಂದಿದಾರಲ್ಲ ಅವ್ರ ಮೇಲೆ ರೌಡಿ ಶೀಟ್ ಇದೆಯಾ, ಅವ್ರ ಮೇಲೆ ಪ್ರಿವಿಯಸ್ ಕೇಸ್ ಇದೆಯಾ, ಅದರಿಂದ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಗೊತ್ತಾಗತ್ತೆ ದಟ್ ದಿಸ್ ಇಸ್ ಅ ಪ್ಲಾಂಟೆಡ್ ಪರ್ಸನ್ ಅಂಡ್ ಒಬ್ಬನಿಗೆ ಯಾವನೊಬ್ಬ ಅಮಾಯಕನ್ನು ಕರ್ಕೊಂಡ್ ಬಂದಲ್ಲಿ ಗೂಬೆ ಕುಡಿಸೋಕ್ಕೋಸ್ಕರ ಮಾಡ್ತಾ ಇದಾರೆ ಹೊರತು ಹಿ ಇಸ್ ನಾಟ್ ದ ಅಕ್ಯೂಸ್ಡ್ ಪರ್ಸನ್. ಅದರಿಂದ ಒಂದು ದೊಡ್ಡ ಜಾಲಾನೇ ಇದೆ. ಆ ಕರುಣಾ ಮತ್ತೆ ಅಲ್ಲಿರೋ ಯಾರ್ಯಾರು ಈ ಗೋವನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಅಲ್ಲಿಂದ ಓಡಿಸ್ಬೇಕು, ಆಸ್ಪತ್ರೆ ಕಬ್ಜೆಗೆ ತಗೋಬೇಕು. ಮತ್ತೆ ಅಲ್ಲಿಂದ ಇದು ಯಾವುದೇ ರೀತಿ ಇವರು ಹಿಂದೂ ಪರ ಸಂಸ್ಥೆಗಳ ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ. ಇದು ಮತ್ತೆ ಅನಿಮಲ್ ಪ್ರೊಟೆಕ್ಷನ್ ಆಕ್ಟ್ ಮಾಡಿರುವಂತದ್ದಲ್ಲಿಗೆ ಈ ಫಸ್ಟ್ ಆಫ್ ಆಲ್ ಕೌ ಸ್ಲಾಟರ್ ಆಕ್ಟ್ ಅಲ್ಲೇ ಅಲ್ಲಿ ಯಾವುದೋ ಕೇಸ್ ರಿಜಿಸ್ಟರ್ ಮಾಡಲ್ಲ. ಅಲ್ಲಿಗೆ ಅದು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಒಳಗಿದೆ, ಕಾನೂನು ವಿರುದ್ಧವಾಗಿದ್ರು ಸಹ ಅದು ಮಾಡದೇ ಇರುವಂತದ್ದು. ಬಟ್ ನಮ್ಮ ಮೇನ್ ಡಿಮಾಂಡ್ ಇರೋದು ಆಕ್ಚುಯಲ್ ಅಕ್ಯೂಸ್ ಪರ್ಸನ್ಸ್ ಯಾರಿದಾರಲ್ಲ ಅವ್ರು ಹಿಡಿಬೇಕು. ಮತ್ತೆ ನಿಮ್ಮ ಗೋಗಳು ಏನ್ ಬೇಕಾಗಿಲ್ಲ, ನೀವು 1000 ಗೋಗಳು ತಗೊಂಡ್ಬಂದು ಆ ಕರುಣನ್ ಕೊಟ್ಟರು ನೀವು ಮಾಡಿರೋ ಪಾಪ ಅಂತೂ ತೊಳ್ಕೊಳಕ್ ಆಗೋದಿಲ್ಲ ನಿಮಗೆ.
ನೆಕ್ಸ್ಟ್ ಡಿಮಾಂಡ್ ನಮ್ಗಿರೋದು ಈ ಆಸ್ಪತ್ರೆ ಬಗ್ಗೆ ನೀವೇನ್ ಗೌರ್ಮೆಂಟ್ ಆರ್ಡರ್ ಮಾಡಿದಿರಲ್ಲ, ಕೋರ್ಟ್ ಅಲ್ಲಿ ಸ್ಟೇ ಮಾಡಿಸಿದ್ದಾರೆ, ಇವರೆಲ್ಲ ಹೋರಾಟ ಮಾಡಿಬಿಟ್ಟು ಅದು ವಾಪಸ್ ತಗೋಬೇಕು, ಮತ್ತೆ ಎಲ್ಲಿ ಆಸ್ಪತ್ರೆ ಕಂಟಿನ್ಯೂ ಆಗ್ಬೇಕು. ಯಾಕಂದ್ರೆ ಹಾಸ್ಪಿಟಲ್ ಈ ಸರ್ವಿಂಗ್ ದಿ ಅನಿಮಲ್ ವೆಟನರಿ ನೀಡ್ಸ್ ಆ ಭಾಗದ ಅದಾಗ್ತಾ ಇರೋದು.